ಹಲೋ ನಮಸ್ಕಾರ. ನಾನಿವತ್ತು ನಮ್ಮೂರಿನ ಝಲಕ್ ನಿಮ್ಮ ಮುಂದೆ ಇಡಲಿದ್ದೇನೆ. ದಯವಿಟ್ಟು ಕೊನೆವರೆಗೆ ವಿಡಿಯೋನ ವೀಕ್ಷಿಸಿ. ಕುವೆಂಪು ಅವರಿಗೆ ಕುಪ್ಪಳ್ಳಿ ಎಷ್ಟು ಇಷ್ಟವೋ, ಗಾಂಧೀಜಿಯವರಿಗೆ ಪೋರಬಂದರ್ ಎಷ್ಟು ಪ್ರಿಯವೋ, ಹಾಗೆಯೇ ನನಗೂ ನನ್ನೂರು ಅಷ್ಟೇ ಪ್ರಿಯ. ಎಷ್ಟೇ ದೂರ ಹೋದರೂ, ಎಷ್ಟೇ ಸುಂದರವಾದ ಜಾಗಗಳನ್ನು ಕಂಡರೂ ಮನಸ್ಸು ಮತ್ತೆ ಮತ್ತೆ ಬಂದು ನಿಲ್ಲುವುದು ಇಲ್ಲಿಯೇ. ಇದೇ ನನ್ನೂರು, ನನ್ನ ನೆನಪುಗಳ ಊರು, ನನ್ನ ಹೆಮ್ಮೆಯ ಊರು, ನನ್ನ ಪಾಲಿನ ಸ್ವರ್ಗ. ಪರ್ವತದ ಹಾದಿಯಲಿ ನಿಸರ್ಗದ ನಿಶಬ್ದ ಕೇಳು, ಆಕಾಶದ ತುದಿಯಲಿ ಮೋಡಗಳ ನಾಟ್ಯ ನೋಡು. ಮಣ್ಣಿನ ಸುವಾಸನೆ ಹೃದಯದೊಳಗೆ ತುಂಬಲಿ, ಜೀವನದ ಸೂರೆಲಿ ನಿಸರ್ಗವೇ ನನ್ನ ಗೀತೆಲಿ. ಮುಂಚೆ ಇಲ್ಲಿ ಜೈನರು ವಾಸ ಮಾಡುತ್ತಿದ್ದರು. ಇದು ಅವರ ಕಾಲದ ಗೋರಿ ಎಂದು ಹೇಳಲಾಗಿದೆ. ಇಲ್ಲಿ ಈ ಬಂಡೆಗಳ ಮೇಲೆ ಪುಟ್ಟ ಪುಟ್ಟ ಗುಂಡಿಗಳಿವೆ. ಇದರ ಉಪಯೋಗವನ್ನ ನೀವೇ ಕೇಳ್ಕೊಳ್ಳಿ. ಸಂಜೆಯ ಬೆಳಕಲಿ ನದಿಯ ತೀರ ಶಾಂತವಾಗಿ. ಇಲ್ಲಿ ತುಂಬಾ ಕೊರಗರ ಹಕ್ಕಿಗಳಿದ್ವು. ಅದಕ್ಕಾಗಿ ಈ ಸ್ಥಳಕ್ಕೆ ಕೊರಗರ ಪಾದೆ ಎಂದು ಹೆಸರು ಬಂದಿದೆ. ನಿಸರ್ಗದ ಮಡಿಲಲಿ ನನ್ನ ಮನಸ್ಸು ಮೌನವಾಗಿ, ಪರ್ವತದ ಹಾದಿಯಲಿ ನಿಸರ್ಗದ ನಿಶಬ್ದ ಕೇಳು, ಆಕಾಶದ ತುದಿಯಲಿ ಮೋಡಗಳ ನಾಟ್ಯ ನೋಡು. ಮಣ್ಣಿನ ಸುವಾಸನೆ ಹೃದಯದೊಳಗೆ ತುಂಬಲಿ, ಜೀವನದ ಸೂರೆಲಿ ನಿಸರ್ಗವೇ ನನ್ನ ಗೀತೆಲಿ. ನಮ್ಮೂರು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.